ಶುರು ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಒಡೆಯರಿದ್ದ ವನಸ್ಥ ಫಲಗಳ ಪಡೆದು ತಿಂಬುವರುಂಟೆ ಕಂಡರೆ ಹೊಡೆದು ಬಿಸುಡುವರೆಂಬ ಭಯದಿಂ ನೋಡಲಂಜುವರು. ಬಿಡದೆ ಮಾಡುವ ಕರ್ಮಗಳು ನೆಮಡದಿ ಮಕ್ಕಳು ಬಂಧುಗಳು ಕಾರುಡಲ ನಾಳ್ಗಳು ಎಂದ ಮಾತ್ರದಿ ಓಡುವ ಉದುರಿತ. ಭಗವಂತನಿಗೆ ಎಲ್ಲ ಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಎಂಬ ವಿಷಯವನ್ನು ಹೇಳುತ್ತಾ ಇದ್ದಾರೆ. ಯಾಕೆ ಹಿಂದೆ ಹೇಳಿದರು, ನಾವು ಸಮರ್ಪಣೆ ಮಾಡದಿದ್ದರೆ ಅದೆಲ್ಲವನ್ನು ಆ ದೈತ್ಯರು ತಗೊಂಡು ಹೋಗ್ತಾರೆ ಅಂತ ಹೇಳಿದರು. ಹೇಗೆ ರಕ್ಷಕರಿಲ್ಲದಿರುವಂತಹ ಆ ವನಗಳ ಹಣ್ಣುಗಳನ್ನು, ಗಿಡಗಳ ಹಣ್ಣುಗಳನ್ನು ಹೆಂಗೆ ಕಳ್ಳರ ತಗೊಂಡು ಹೋಗ್ತಾರೋ, ಹಾಗೆ ಭಗವಂತನಿಗೆ ಕ್ರಿಯಾ ಸಮರ್ಪಣೆ ಮಾಡದಿದ್ದರೆ ದೈತ್ಯರು ಆ ಫಲಿತವನ್ನು ತಗೊಂಡು ಹೋಗ್ತಾರೆ. ಸಮರ್ಪಣೆ ಮಾಡಿದರೆ ಏನಾಗ್ತದೆ? ಒಡೆಯರಿದ್ದ ವನಸ್ಥ ಫಲಗಳ, ಒಡೆಯರು ಅಂದ್ರೆ ರಕ್ಷಕರು, ಒಡೆಯರಿದ್ದ ವನಸ್ಥ ಫಲಗಳ, ವನಸ್ಥ ಅಂದ್ರೆ ವನದಲ್ಲಿ ಇರುವ ಫಲಗಳ, ವನದಲ್ಲಿ ಇರುವ ಫಲಗಳನ್ನು ಅಂದ್ರೆ ಆ ಕಾವಲಿಗಾರರು, ಅಧಿಪತಿಗಳು ಇರುವಂತಹ ವನದಲ್ಲಿ ಇರುವ ಫಲಗಳನ್ನು ಬಡಿದು ತಿಂಬುವರುಂಟೆ. ಅದನ್ನು ಯಾರಾದರೂ ಹೊಡೆದು ತಿಂತಾರೇನು? ಕಾವಲಿಗಾರಿದ್ದಾಗ ಮತ್ತೆ ರಕ್ಷಕರಿದ್ದಾಗ ಯಾರಾದರೂ ಬಂದು ಆ ಫಲಗಳನ್ನು ಹೊಡೆದು ತಿಂತಾರೇನು? ತಿನ್ನೋದಿಲ್ಲ. ತಿಳಿದೆ ಕಂಡರೆ ಹೊಡೆದು ಬಿಸುಡುವರೆಂಬ ಭಯದಿಂ ನೋಡಲಂಜುವರು. ಯಾರಾದ್ರೂ ಕಳ್ಳರು ಬಂದ್ರೆ, ಕಾವಲಿಗಾರರಿದ್ರೆ, ಸೆಕ್ಯೂರಿಟಿ ಇತ್ತು ಅಂತಂದ್ರೆ ಏನ್ ಅನ್ಕಂತಾರ ಅವರು? ಕಂಡರೆ ಹೊಡೆದು ಬಿಸುಡುವರು. ನಮ್ಮನ್ನ ಅವರು ಕಂಡ್ರೆ, ಆ ಸೆಕ್ಯೂರಿಟಿ ನೋಡಿದ್ರೆ ನಮ್ಮನ್ನ ಹೊಡೆದು ಬಿಡಾಕ್ತಾರೆ ಅಂತ ಭಯದಿಂದ ನೋಡಲು ಅಂಜುವರು. ಆ ಕಡೆ ನೋಡ್ಲಿಕ್ಕೂ ಕೂಡ ಹೆದರ್ತಾರೆ. ಒಳ್ಳೆ ಟೈಟ್ ಸೆಕ್ಯೂರಿಟಿ ಇತ್ತು ಅಂತಾದ್ರೆ ಆ ಕಡೆ ನೋಡ್ಲಿಕ್ಕೂ ಕೂಡ ಕಳ್ಳರು ಅಂಜುತ್ತಾರೆ. ಹಾಗೆ ಬಿಡದೆ ಮಾಡುವ ಕರ್ಮಗಳು, ಯಾವ ನಾವು ಬಿಡದಂತೆ ಮಾಡುವಂತಹ ನಮ್ಮ ವಿಹಿತವಾದ, ನಮ್ಮ ವರ್ಣಾಶ್ರಮಕ್ಕೆ ಯೋಗ್ಯವಾದಂತಹ ಕರ್ಮಗಳು, ಮತ್ತು ಮನೆ, ಮಡದಿ, ಮಕ್ಕಳು, ಬಂಧುಗಳು ಎಲ್ಲ ಪದಾರ್ಥಗಳನ್ನು ಕೂಡ, ನನ್ನದು ಅಂತ ಏನೇನಿದೆ ಅವೆಲ್ಲವೂ ಕೂಡ ಕಾರೊಡಲ ನಾಳ್ಗಳು. ಇವೆಲ್ಲವೂ ಕಾರೊಡಲ ಅಂತಂದ್ರೆ ನೀಲಮೇಘಶ್ಯಾಮ ಅಂತ ಅರ್ಥ. ಕಾರು ಒಡಲ, ಕಾರು ಅಂದ್ರೆ ಕಪ್ಪು, ಕಪ್ಪು ಒಡಲ, ಕಪ್ಪು ಮೈಯುಳ್ಳವನು ಅಂತ ಅರ್ಥ. ನೀಲಮೇಘಶ್ಯಾಮ ಅಂತ ಅರ್ಥ. ಆ ಭಗವಂತ, ಆ ಭಗವಂತನ ಆಳುಗಳು, ಆ ಭಗವಂತನ ಪರಿವಾರ, ಮನೆ, ಮಡದಿ, ಮಕ್ಕಳು, ಸಂತಾನ, ಪರಿವಾರ ಇವರೆಲ್ಲರೂ ಕೂಡ ಭಗವಂತನ ಸೇವಕರು. ನಾವೆಲ್ಲ ಭಗವಂತನ ಪರಿವಾರ ಅಂತ ಯಾರಾದರೆ ಅನುಸಂಧಾನ ಮಾಡಿಕೊಳ್ಳುತ್ತಾರೋ ಎಂದ ಮಾತ್ರದಿ ಓಡುವವು ದುರಿತ.
ಆಗ ಪಾಪಗಳೆಲ್ಲವೂ ಕೂಡ ಓಡಿ ಹೋಗ್ತವೆ, ಪರಿಹಾರವಾಗ್ತವೆ. ಎಲ್ಲರೂ ಭಗವಂತನ ಪರಿವಾರ ಅಂತ ತಿಳಿದುಕೊಂಡು ಸೇವೆ ಮಾಡುವವರಿಗೆ ಮನೆ ಕೆಲಸಗಳನ್ನು, ಮನೆ ಕೆಲಸ ಯಾಕೆ ಮಾಡಬೇಕು? ಮನೆ ಇದು ಭಗವಂತನದ್ದು, ಹೀಗಾಗಿ ನನ್ನ ಮನೆ ಕೆಲಸ ಅಂತ ಮಾತ್ರ ಅನುಸಂಧಾನ ಅಲ್ಲ, ಇದು ಭಗವಂತನ ಮನೆಯ ಕೆಲಸ ಅಂತ ಅನುಸಂಧಾನ ಮಾಡ್ಕೊಂಡು ಮಾಡಿದ್ರೆ ಅಲ್ಲಿ ಪುಣ್ಯನೂ ಬಂತು, ಪಾಪ ದೂರ ಹೋಯಿತು, ಭಗವಂತನ ಪ್ರೀತಿ ಆಯಿತು, ಎಲ್ಲ ಆಯಿತು. ಹೀಗಾಗಿ ಯಾವ ಪರಿವಾರ ಜನರೆಲ್ಲರೂ ಕೂಡ ಭಗವಂತನ ಸೇವಕರು ಅಂತ ಸೇವೆ ಮಾಡಿದಾಗ ಕೇವಲ ಪರಿವಾರ ಜನರ ಸೇವೆ ಮಾತ್ರ ಆಗೋದಿಲ್ಲ, ತದ್ವಾರ ಭಗವಂತನ ಸೇವೆಯೂ ಆಗ್ತದೆ. ಅದಕ್ಕಾಗಿ ಆ ಭಗವಂತನ ಸೇವಕರು ಎಂಬ ಭಾವನೆಯಿಂದ ಎಲ್ಲವನ್ನು ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಆಗ ಏನಾಗ್ತದೆ? ದೈತ್ಯರು ಆ ಕರ್ಮ ಫಲವನ್ನು ಸ್ವೀಕಾರ ಮಾಡಲಿಕ್ಕೆ ಅಂಜುತ್ತಾರೆ. ಹೇಗೆ ರಕ್ಷಕರಿದ್ದಂತಹ ಫಲಗಳನ್ನು ಸ್ವೀಕಾರ ಮಾಡಲಿಕ್ಕೆ ಆ ದೈತ್ಯರು, ಕಳ್ಳರು ಅಂಜುತ್ತಾರೋ, ಹಾಗೆ ಇಲ್ಲಿ ಭಗವಂತನಿಗೆ ನಾವು ಸಮರ್ಪಣೆ ಮಾಡಿಬಿಟ್ರೆ ಭಗವಂತನೇ ರಕ್ಷಕವಾಗ, ನಮ್ಮ ಪುಣ್ಯಗಳನ್ನು ರಕ್ಷಿಸುವವನು ಭಗವಂತನೇ ಆಗ್ತಾನೆ. ಆವಾಗ ದೈತ್ಯರು ಆ ಫಲಗಳನ್ನು ತಗೊಳ್ಳಿಕ್ಕೆ ತಾವು ಮುಂದಕ್ಕೆ ಬರೋದಿಲ್ಲ ಅಂತ ದೃಷ್ಟಾಂತಪೂರ್ವಕವಾಗಿ ತಿಳಿಸ್ತಾ ಇದ್ದಾರೆ. ಆಯ್ತಾಯ್ತಲ್ಲ? ರಕ್ಷಕರಿರುವ ತೋಟದ ಫಲಗಳನ್ನು ಹೊಡೆದು ತಿನ್ನುವುದು ಸಾಧ್ಯವೇ? ಹೊಡೆದು ತಿನ್ನುವುದು ಸಾಧ್ಯವೇ? ನಮ್ಮನ್ನು ಕಂಡರೆ ಹೊಡೆಯುತ್ತಾರೆ ಎಂಬ ಭಯದಿಂದ ಅವುಗಳನ್ನು ನೋಡಲಿಕ್ಕೂ ಅಂಜುತ್ತಾರೆ. ಹಾಗೆ ನಾವು ಮಾಡುವ ಕರ್ಮಗಳು ಮನೆ, ಹೆಂಡತಿ, ಮಕ್ಕಳು, ಬಂಧುಗಳು, ಕೃಷ್ಣನ ಸೇವಕರು ಎಂದು ಸ್ಮರಿಸಿದರೆ ಪಾಪಗಳು ಓಡಿ ಹೋಗುವವು. ಕಠಿಣ ಪದಗಳಲ್ಲಿ ಕಾರೊಡಲ ಅಂದ್ರೆ ನೀಲಮೇಘ ಶ್ಯಾಮನಾದ ಶ್ರೀಕೃಷ್ಣ ಅಂತ ಬರ್ಕೊಳ್ರಿ. ಕಾರೊಡಲ ಅಂದ್ರೆ ನೀಲಮೇಘ ಶ್ಯಾಮನಾದ ಶ್ರೀಕೃಷ್ಣ.
ಒಡೆಯರಿದ್ದವನಸ್ಥ ಫಲಗಳ ಬಡಿದು ತಿಂಬುವರುಂಟೆ ಕಂಡರೆ. ಹೊಡೆದು ಬಿಸುಡುವರೆಂಬ ಭಯದಿಂ ನೋಡಲಂಜುವರು. ಬಿಡದೆ ಮಾಡುವ ಕರ್ಮಗಳು ಮನೆ ಮಡದಿ ಮಕ್ಕಳು ಬಂಧುಗಳು. ಕಾರುಡಲ ನಾಳ್ಗಳು ಎಂದ ಮಾತ್ರದಿ ಓಡುವ ಉದುರಿತ. ಕಾರುಡಲನ ಆಳುಗಳು ಅಲ್ಲಿ ಕಾರುಡಲ ನಾಳ್ಗಳು. ಆಳುಗಳು ಅಂತಂದ್ರೆ ಸೇವಕರು ಅಂತ ಅರ್ಥ. ಆಳುಗಳು. ಕಾರುಡಲ ನಾಳ್ಗಳು ಎಂದ ಮಾತ್ರದಿ ಓಡುವ ಉದುರಿತ. ನಾಳುಗಳು ಅಂತ ಕಾಣಿಸ್ತಾ ಇದೆ. ನಾಳ್ಗಳು. ಹಾ, ಆಳುಗಳು ಅಂತ. ಹಾ, ಮುಂದ ಜ್ಞಾನ ಕರ್ಮೇಂದ್ರಿಯಗಳೆಂದೇನೇನು ಮಾಡುವ ಕರ್ಮಗಳು. ಲಕ್ಷ್ಮೀ ನಿವಾಸನಿಗರ್ಪಿಸುತ್ತಲಿರು ಕಾಲ ಕಾಲದಲ್ಲಿ. ಪ್ರಾಣಪತಿ ಕೈಕೊಂಡು ನಾನಾ ಯೋನಿಯೈದಿಸನೊಮ್ಮೆ ಕೊಡದಿರೆ. ದಾನವರು ಸೆಳೆದೊಯ್ವರೆಲ್ಲ ಪುಣ್ಯರಾಶಿಗಳ. ಸರ್ವಕರ್ಮಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಎಷ್ಟು ಪದ್ಯಗಳಿಂದ ಹೇಳ್ತಾ ಇದ್ದಾರೆ ಅಂದ್ರೆ ಕರ್ಮ ಸಮರ್ಪಣೆ ಅನ್ನುವುದು ಎಷ್ಟು ಮುಖ್ಯ ಎಂಬುದನ್ನ ಹೇಳ್ತಾ ಇದ್ದಾರೆ. ಜ್ಞಾನ ಕರ್ಮೇಂದ್ರಿಯಗಳಿಂದ ಏನೇನು ಮಾಡುವ ಕರ್ಮಗಳು. ನಾವು ಕರ್ಮಗಳನ್ನು ಜ್ಞಾನೇಂದ್ರಿಯದಿಂದ ಮಾಡ್ತೀವಿ, ಕರ್ಮೇಂದ್ರಿಯದಿಂದನೂ ಮಾಡ್ತೀವಿ. ಜ್ಞಾನೇಂದ್ರಿಯಗಳಿಂದ ಜ್ಞಾನ ಪಡೆದುಕೊಳ್ಳೋದು, ಕರ್ಮೇಂದ್ರಿಯಗಳಿಂದ ಕರ್ಮಗಳನ್ನು ಮಾಡೋದು. ಜ್ಞಾನೇಂದ್ರಿಯಗಳು ಅಂದರೆ ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ, ಜ್ಞಾನೇಂದ್ರಿಯಗಳು. ಹೀಗಾಗಿ ಅವುಗಳಿಂದ ಜ್ಞಾನ ಬರ್ತದೆ, ಜ್ಞಾನ ಪಡೆದುಕೊಳ್ಳುತ್ತೀವಿ. ಕರ್ಮೇಂದ್ರಿಯಗಳಿಂದ ಕರ್ಮಗಳನ್ನು ಮಾಡ್ತೀವಿ. ಹಾಗಾಗಿ ಜ್ಞಾನ ಕರ್ಮೇಂದ್ರಿಯಗಳಿಂದ ಏನೇನು ಮಾಡುವ ಕರ್ಮಗಳು, ಏನೇನು ನಾವು ಕರ್ಮಗಳನ್ನು ಮಾಡ್ತೀವೋ ಅವೆಲ್ಲವೂ ಲಕ್ಷ್ಮೀ ನಿವಾಸನಿಗೆ ಅರ್ಪಿಸುತ್ತಲಿರು. ಎಲ್ಲಾ ಕರ್ಮಗಳನ್ನು ಕೂಡ ಆ ಲಕ್ಷ್ಮೀ ನಿವಾಸನಿಗೆ, ಲಕ್ಷ್ಮೀಪತಿಯಾದಂತಹ ಆ ಶ್ರೀನಿವಾಸನಾದ ಭಗವಂತನಿಗೆ ಅರ್ಪಿಸುತ್ತಲಿರು ಕಾಲ ಕಾಲದಲ್ಲಿ. ಕಾಲ ಕಾಲದಲ್ಲಿ, ಪ್ರತಿ ಕಾಲದಲ್ಲಿ, ಪ್ರತಿ ಕ್ಷಣದಲ್ಲಿ ಒಂದು ಅರ್ಥ. ಏನೋ ಮದುವೆ ಮಾಡಿದ್ವಿ, ಕೊನೆಗೆ ಯಾವಾಗ ಸಮರ್ಪಣೆ ಮಾಡಿದ್ವಿ, ಒಂದು ವಾರದ್ದೆಲ್ಲ ಕಲೆಕ್ಟ್ ಮಾಡಿಕೊಂಡು ಕೊನೆಗೆ ಸಮರ್ಪಣೆ ಮಾಡೋಣ, ಹಿಂಗೆಲ್ಲ ಅಲ್ಲ. ಕಾಲ ಕಾಲದಲ್ಲಿ ಏನು ಕೆಲಸ ಮಾಡ್ತೀವೋ ಕೆಲಸ ಮಾಡಿದ ತಕ್ಷಣ ಹಿಂದೆನೆ ಅದನ್ನು ಭಗವಂತನ ಸಮರ್ಪಣೆ ಮಾಡಿಬಿಡ್ಬೇಕು. ಭಗವಂತನ ಸ್ಮರಣೆಯಂತೂ ಪ್ರತಿ ಕಾಲಕ್ಕಿದ್ದೇ ಇರಬೇಕು. ಕರ್ಮ ಮಾಡುವ ಪ್ರಾರಂಭದಲ್ಲಿ, ಮಧ್ಯದಲ್ಲಿ, ಕೊನೆಯಲ್ಲಿ ಭಗವಂತನ ಸ್ಮರಣೆ ಇರಬೇಕು. ಕೊನೆಗೆ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಹೀಗೆ ಕಾಲ ಕಾಲದಲ್ಲಿ ಆ ಲಕ್ಷ್ಮೀಪತಿಗೆ ಅರ್ಪಣೆ ಮಾಡ್ತಾ ಇರಬೇಕು. ಲಕ್ಷ್ಮೀ ನಿವಾಸನಿಗೆ ಅಂತ ಹೇಳೋಣದ್ರಿಂದ ಲಕ್ಷ್ಮೀಪತಿಯಾದ ಭಗವಂತನಿಗೆ ಸಮರ್ಪಣೆ ಮಾಡಿ. ಶ್ರೀಕೃಷ್ಣಾರ್ಪಣಮಸ್ತು. ಬೇರೆ ಕೃಷ್ಣಾರ್ಪಣಮಸ್ತು ಅಲ್ಲ, ಶ್ರೀ ಲಕ್ಷ್ಮೀದೇವಿ ಸಮೇತನಾದ ಭಗವಂತ ಎಂಬ ಅನುಸಂಧಾನನೂ ನಮಗೆ ಇರಬೇಕನ್ನಾತು. ಆವಾಗ ಏನಾಗ್ತದೆ? ಪ್ರಾಣಪತಿ ಕೈಕೊಂಡು ಆ ಭಗವಂತ ಎಂತ ಪ್ರಾಣಪತಿ.
ಪ್ರಾಣ ಅಂದ್ರೆ ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರಿಗೆ ಅಧಿಪತಿಯಾದ ಭಗವಂತ. ಇಲ್ಲಿ ಮತ್ತೊಂದು ವಿಷಯ ಕೂಡ ತಿಳಿಸಿದಂತೆ ಆಯಿತು. ಕೇವಲ ಶ್ರೀಕೃಷ್ಣಾರ್ಪಣಮಸ್ತು ಅಂದ್ರೆ ಮಾತ್ರ ಸಾಲೋದಿಲ್ಲ. ಕೇವಲ ಲಕ್ಷ್ಮೀಪತಿ ಅಂತ ಮಾತ್ರ ನೆನೆಯೋದಲ್ಲ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀಪತಿ ಅದೊಂದು ಆ್ಯಡ್ ಮಾಡಿಕೊಳ್ಬೇಕು. ಹೀಗಾಗಿ ಭಗವಂತರನ್ನು ನೆಲೆಯುವಾಗ, ಸಮರ್ಪಣೆ ಮಾಡುವಾಗ ಲಕ್ಷ್ಮೀದೇವಿಯನ್ನು ಬಿಡ್ಲಿಕ್ಕಿಲ್ಲ, ಪ್ರಾಣದೇವರನ್ನು ಬಿಡ್ಲಿಕ್ಕಿಲ್ಲ. ಅದಕ್ಕಾಗಿ ಇಲ್ಲಿ ಲಕ್ಷ್ಮೀ ನಿವಾಸ ಅಂತನೂ ಅಂದ್ರು, ಪ್ರಾಣಪತಿ ಅಂತ ಕೂಡ ಅಂದ್ರು. ಯಾಕೆ? ಅವರಿಬ್ಬರನ್ನ ಬಿಡ್ಲಿಕ್ಕಿಲ್ಲ ಅಂತ. ಹೀಗಾಗಿ ಆ ಲಕ್ಷ್ಮೀ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀಪತಿಯಾದ ಭಗವಂತನಿಗೆ ಎಲ್ಲ ಕರ್ಮಗಳನ್ನು ಕಾಲ ಕಾಲಕ್ಕೆ ಸಮರ್ಪಣೆ ಮಾಡುತ್ತಾ ಇರಬೇಕು. ಆವಾಗ ಆ ಪ್ರಾಣಪತಿ ಕೈಕೊಂಡು, ಆಗ ಆ ಪ್ರಾಣಪತಿಯಾದ ಭಗವಂತನು ಸ್ವೀಕಾರ ಮಾಡ್ತಾನೆ. ಇಲ್ಲದ್ರೆ ಮಾಡೋದಿಲ್ಲ. ಕೈಕೊಂಡು ಏನ್ ಮಾಡ್ತಾನೆ? ನಾನಾ ಯೋನಿ ಐದಿಸಿದನು ಒಮ್ಮೆ ಕೊಡದಿರೇ ದಾನವರು ಸೆಳೆದೊಯ್ಯುವರು. ಆ ಭಗವಂತ ಪುಣ್ಯಗಳನ್ನೆಲ್ಲ ಸ್ವೀಕಾರ ಮಾಡಿ ನಾನಾ ಯೋನಿ ಐದಿಸನು ಅಂದ್ರೆ ಅನೇಕ ರೀತಿಯಾದ ಅನೇಕ ಕ್ಷುಲ್ಲಕವಾದ ಪಶುಪಕ್ಷಾದಿ ನೀಚ ಯೋನಿಗಳಲ್ಲಿ ನೀಚ ಜನ್ಮಗಳನ್ನು ನಮಗೆ ಕೊಡೋದಿಲ್ಲ ಅಂತ ಅರ್ಥ. ನಾನಾ ಯೋನಿಯ ಐದಿಸನು, ಒಂದ್ಸಲ ಕೂಡ ನೀಚ ಜನ್ಮಗಳನ್ನು ಕೊಡೋದಿಲ್ಲ ಅಂದ್ರೆ ಉತ್ತಮ ಜನ್ಮಗಳನ್ನೇ ಕೊಡ್ತಾನೆ ಅಂತ ಅರ್ಥ. ಕೊಡದಿರೆ ಭಗವಂತನಿಗೆ ನಾವು ಈ ಪುಣ್ಯಗಳನ್ನು ಕೊಡದಂಗಿದ್ರೆ ಏನಾಗ್ತದೆ? ದಾನವರು ಸೆಳೆದೊಯ್ಯುವರು ಎಲ್ಲ ಪುಣ್ಯ ರಾಶಿಗಳ, ಅದೆಲ್ಲ ದಾನವರ ಪಾಲಾಗೋಗ್ತದೆ. ಹೀಗಾಗಿ ಎಷ್ಟು ಪುಣ್ಯ ಕಾರ್ಯ ಮಾಡಿದರೂ ಎಲ್ಲ ವ್ಯರ್ಥ ಆಗೋಯ್ತು. ಯಾರಿಗೆ ಸೇರಬಾರದು ಅವ್ರಿಗೆ ಸೇರಿಬಿಡ್ತದೆ. ಹೀಗಾಗಿ ಕರೆಕ್ಟ್ ಅಡ್ರೆಸ್ಗೆ ನಾವು ಕೊಡಬೇಕು ಅಂತಾದ್ರೆ, ಸರಿಯಾಗಿ ನಮಗೆ ಪುಣ್ಯದ ಫಲ ಬರಬೇಕು ಅಂತಾದ್ರೆ ಆ ಭಾರತೀಯ ರಮ ಮುಖ್ಯ ಪ್ರಾಣಾಂತರ್ಗತನಾದ ಲಕ್ಷ್ಮೀಪತಿಗೆ ಎಲ್ಲ ಕರ್ಮಗಳನ್ನು ಪ್ರತಿ ಕಾಲದಲ್ಲಿ ಸಮರ್ಪಣೆ ಮಾಡ್ತಾ ಇರಬೇಕು. ಮಾಡದೇ ಹೋದರೆ ಎಲ್ಲ ದೈತ್ಯರಿಗೆ ಆ ಫಲ ಹೋಗಿಬಿಡ್ತದೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಬರಲಿ. ಜ್ಞಾನೇಂದ್ರಿಯಗಳಿಂದಲೂ ಕರ್ಮೇಂದ್ರಿಯಗಳಿಂದಲೂ ಏನೇನು ಮಾಡುವ ಕರ್ಮಗಳನ್ನು ಲಕ್ಷ್ಮೀ ನಿವಾಸನಾದ ಶ್ರೀಹರಿಗೆ ಕಾಲಕಾಲದಲ್ಲಿ ಅರ್ಪಿಸಬೇಕು. ಕಾಲಕಾಲದಲ್ಲಿ ಅರ್ಪಿಸಬೇಕು. ಪ್ರಾಣಪತಿಯಾದ ಅವನು ಆ ಪುಣ್ಯಗಳನ್ನು ಸ್ವೀಕರಿಸಿ ಅನೇಕ ರೀತಿಯ ಜನ್ಮಗಳಲ್ಲಿ ಹುಟ್ಟಿಸುವುದಿಲ್ಲ. ಹಾಗೆ ಅರ್ಪಿಸದಿದ್ದರೆ ಆ ಎಲ್ಲ ಪುಣ್ಯರಾಶಿಯನ್ನು ದಾನವರು ತಗೊಳ್ಳುತ್ತಾರೆ. ಜ್ಞಾನ ಕರ್ಮೇಂದ್ರಿಯಗಳಿಂದೇನೇನು ಮಾಡುವ ಕರ್ಮಗಳು
ಲಕ್ಷ್ಮೀ ನಿವಾಸ ನಿಗರ್ಪಿಸುತ್ತಲಿರು ಕಾಲ ಕಾಲದಲ್ಲಿ. ಪ್ರಾಣಪತಿ ಕೈಕೊಂಡು ನಾನಾ ಯೋನಿಯೈ ದಿಸನೊಮ್ಮೆ ಕೊಡದಿರೆ. ದಾನವರು ಸೆಡೆದೊಯ್ವರೆಲ್ಲ ಪುಣ್ಯ ರಾಶಿಗಳ. ಇನ್ನು ಯಾವ ರೀತಿಯಾಗಿ ಸಮರ್ಪಣೆ ಮಾಡಬೇಕು, ಯಾರಿಗೆ ಫಲ ಕೊಡ್ತಾನೆ ಎಂಬುದನ್ನು ಮುಂದೆ ಹೇಳಿದ್ದಾರೆ. ಶ್ರುತಿಯು ಸ್ಮೃತ್ಯರ್ಥವ ತಿಳಿದು ಅಹಂ ಮತಿ ವಿಶಿಷ್ಟನು ಕರ್ಮ ಮಾಡಲು. ಪ್ರತಿಗ್ರಹಿಸನು ಪಾಪಗಳ ಕೊಡುತಿಪ್ಪ ನಿತ್ಯ ಹರಿ. ಚತುರದಶ ಭುವನಾಧಿಪತಿ ಕ್ರತು ಕೃತ ಕೃತಜ್ಞ ನಿಯಾಮಕನು ಎನೆ. ಮತಿಭ್ರಂಶ ಪ್ರಮಾದ ಸಂಕಟ ದೋಷವಗಿಲ್ಲ. ಎಲ್ಲಾ ಕರ್ಮಗಳನ್ನು ಮಾಡ್ತಾನೆ, ಮಾಡಿದರೂ ಕೂಡ ಶ್ರುತಿಯು ಸ್ಮೃತ್ಯರ್ಥವ ತಿಳಿದು. ಶ್ರುತಿ ಅಂದ್ರೆ ವೇದ, ಸ್ಮೃತಿ ಅಂದ್ರೆ ಪುರಾಣಗಳು. ಆ ವೇದದಲ್ಲಿ ಹೇಳಿದ, ಪುರಾಣಗಳಲ್ಲಿ ಹೇಳಿದ ಆ ಅರ್ಥವನ್ನು ತಿಳಿದುಕೊಂಡು ಕರ್ಮ ಮಾಡ್ತಾನೆ. ಆದರೆ ಮಾಡುವ ಸಂದರ್ಭದಲ್ಲಿ ಅಹಮ್ಮತಿ ವಿಶಿಷ್ಟನು ಆಗಿರ್ತಾನೆ. ಅಹಮ್ಮತಿ ಅಂದ್ರೆ ಅಹಂಕಾರ, ಅಹಮ್ಮತಿ ಮತಿ ಅಂದ್ರೆ ಬುದ್ಧಿ, ಅಹಮ್ಮತಿ ಅಂದ್ರೆ ಅಹಂಕಾರದಿಂದ ವಿಶಿಷ್ಟನು, ಅಹಂಕಾರದಿಂದ ಕೂಡಿದವನಾಗಿ ಕರ್ಮ ಮಾಡಲು. ಅಹಂಕಾರದಿಂದ ಕರ್ಮ ಮಾಡಿದರೆ ನಾನು ಮಾಡಿದೆ, ನನ್ನ ಸಮಾನರಿಲ್ಲ, ನನ್ನಷ್ಟು ಯಾರು ಮಾಡ್ತಾರೆ ಅಂತ ತಾನೇ ಸ್ವತಂತ್ರವಾಗಿ ಮಾಡಿದೆ ಅಂತ ತನ್ನಷ್ಟು ಯಾರು ಮಾಡೋದಿಲ್ಲ ಎಂಬ ಅಹಂಕಾರದಿಂದ ಕೂಡಿದ್ದರೆ ಪ್ರತಿಗ್ರಹಿಸನು, ಭಗವಂತ ಸ್ವೀಕಾರ ಮಾಡೋದೇ ಇಲ್ಲಂತ ಆ ಪುಣ್ಯವನ್ನು. ಅದಕ್ಕಾಗಿ ನಾಹಂಕರ್ತ ಹರಿಕರ್ತ ಎಂಬ ಅನುಸಂಧಾನ ಪ್ರತಿ ಕ್ಷಣಕ್ಕೂ ಕರ್ಮ ಮಾಡುವಾಗಿರಬೇಕು. ನಾನು ಸ್ವತಂತ್ರ ಕರ್ತನಲ್ಲ, ಇದು ಮಾಡೋದು ಭಗವಂತನ ಪ್ರೀತಿಗಾಗಿ ಅಷ್ಟೇ ಹೊರತು ಯಾರಿಗೋ ತೋರಿಸ್ಕೊಳ್ಲಿಕ್ಕಲ್ಲ. ನಾನು ಧರ್ಮ ಮಾಡೋದು, ಕರ್ಮ ಮಾಡೋದು ಇನ್ನೊಬ್ಬರಿಗೆ ತೋರಿಸ್ಲಿಕ್ಕಲ್ಲ, ಇದು ಕೇವಲ ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇದ್ದೇನೆ, ಭಗವಂತನೇ ಒಳಗೆ ನಿಂತು ಮಾಡಿಸ್ತಿದ್ದಾನೆ. ಇಷ್ಟೆಲ್ಲ ಅನುಸಂಧಾನ ಇದ್ದಾಗ ಅಹಂಕಾರ ಬರೋದಿಲ್ಲ. ಇಲ್ಲ ಅಂದ್ರೆ ಅಹಂಕಾರ ಬರ್ತದೆ, ನಾನೇ ಮಾಡಿದೆ. ಹಾಗೆ ಶ್ರುತಿ ಸ್ಮೃತ್ಯರ್ಥವ ತಿಳಿದುಕೊಂಡು ಇದ್ದರೂ ಕೂಡ ಅಹಂಕಾರದಿಂದ ಕರ್ಮಗಳನ್ನು ಮಾಡಿದರೆ ಪ್ರತಿಗ್ರಹಿಸನು, ಸ್ವೀಕಾರ ಮಾಡೋದಿಲ್ಲ. ಅಷ್ಟೇ ಅಲ್ಲದೆ ಪಾಪಗಳ ಕೊಡುತಿಪ್ಪ ನಿತ್ಯ ಹರಿ, ಪಾಪಗಳನ್ನೇ ತಾನು ನಿತ್ಯವೂ ಶ್ರೀಹರಿ ಕೊಡ್ತಾನೆ, ಹೊರತು ಪುಣ್ಯ ಕೊಡೋದಿಲ್ಲ. ಬಲಿಚಕ್ರವರ್ತಿ ಆ ರೀತಿಯಾಗಿ ಮಾಡಿದ್ದಕ್ಕೆ ಹೆಂಡತಿ ಬೈದ್ಲಂತೆ, ನನ್ನ ಬುದ್ಧಿ ಇಲ್ಲ, ನಂದು ದಾನ ಕೊಡ್ತಾ ಇದ್ದೀನಿ ಅಂತ ಹೇಳಿ ದಾನ ಕೊಟ್ಟ ಬಲಿ ನಿಂದೇ ನಿನಗೆ ಕೊಡ್ತಾ ಇದ್ದೀನಿ ಅಂತ ಅನ್ಬೇಕಾಗಿತ್ತು, ನಂದು ನಿನಗೆ ಕೊಡ್ತಾ ಇದ್ದೀನಿ ಅಂತಂದ. ಹೀಗಾಗಿ ಆ ಪದಾರ್ಥಗಳ ಮೇಲೆ ಸ್ವಾತಂತ್ರ್ಯ ಜ್ಞಾನ ಇಟ್ಟುಕೊಂಡು ಕೊಟ್ಟ ಅಂತ ವಿಂಜಾವಳಿ ಹೇಳ್ತಾನೆ ಅಂತ ಭಾಗವತದಲ್ಲಿ ಕೇಳ್ತೀವಿ. ಹಾಗೆ ಅಹಂಕಾರಿಗೆ ತಾನು ಒಲಿಯೋದಿಲ್ಲ, ಆ ಪುಣ್ಯವನ್ನು ಸ್ವೀಕರಿಸೋದಿಲ್ಲ. ಚತುರದಶ ಭುವನಾಧಿಪತಿ, ಭಗವಂತ ಎಂಥವನು? ಚತುರದಶ ಭುವನಾಧಿಪತಿ. ಹೀಗಾಗಿ ಅವನಿಗೆ ನಾವೇನು ಕೊಡ್ತೀವಿ? 14 ಲೋಕದ ಒಡೆಯನಾದ ಭಗವಂತನಿಗೆ ಕೊಳ್ಳಿಕ್ಕ ನಮ್ಮಲ್ಲಿ ಏನಿದೆ? ಎಲ್ಲ ಅವನದೇ ಇದ್ದಾಗ ನಮ್ಮಲ್ಲಂತೂ ಏನು ಕೊಳ್ಳಿಕ್ಕಿರೋದೇ ಇಲ್ಲ. ಅವನದೇ ವಸ್ತುವು ಅವನಿಗೆ ಕೊಡ್ತೀನಿ, ಇಷ್ಟೇ ಅನುಸಂಧಾನ ಇರಬೇಕು. ಅದಕ್ಕಾಗಿ ಚತುರದಶ ಭುವನಾಧಿಪತಿ, 14 ಲೋಕಗಳಿಗೂ ಅಧಿಪತಿಯಾದಂತಹ ಕ್ರತು ಕೃತ ಕೃತಜ್ಞ ನಿಯಾಮಕನು ಎನೆ. ಈ ರೀತಿಯಾಗಿ ಅನುಸಂಧಾನ ಇಟ್ಟುಕೊಂಡ್ರೆ
ಆ ಭಗವಂತ 14 ಭುವನಗಳಿಗೂ ಅಧಿಪತಿಯಾಗಿದ್ದಾನೆ ಅಂತ ಒಂದು ಅನುಸಂಧಾನ ಇರಬೇಕು. ಸತ್ಕರ್ಮಗಳನ್ನು ಮಾಡುವಾಗ ಈ ರೀತಿಯಾದ ಅನುಸಂಧಾನಗಳನ್ನು ನಾವು ಮಾಡಬೇಕಂತೆ. ಆ ಭಗವಂತ 14 ಲೋಕಕ್ಕೂ ಒಡೆಯನಾಗಿದ್ದಾನೆ. ಹೀಗಾಗಿ ಅವನದೇ ಎಲ್ಲ ಕರ್ಮಗಳು, ಅವನದೇ ಎಲ್ಲ ಪದಾರ್ಥಗಳು, ಅವನೇ ಸ್ವತಂತ್ರ ಎಂಬ ಅನುಸಂಧಾನ ಒಂದು. ಆಮೇಲೆ ಕ್ರತು, ಕ್ರತು ಅಂದ್ರೆ ಯಜ್ಞ ಅಂತ ಅರ್ಥ. ಯಜ್ಞ ಮಾಡುವಾಗ ಆ ಯಜ್ಞ ರೂಪಿಯಾಗಿ ಭಗವಂತ ತಾನೇ ಇದ್ದಾನೆ. ಆ ಭಗವಂತನಿಗೆ ಯಜ್ಞ ಅಂತ ಹೆಸರು ಅಂತ ಇನ್ನೊಂದು ಅನುಸಂಧಾನ. ಮಾಡುವ ಕರ್ಮಗಳೆಲ್ಲ ಯಜ್ಞ ಅಂತ ಹಿಂದೆ ದಾಸರಾಯರು ಅನೇಕ ಬಾರಿ ಹೇಳಿದ್ದಾರೆ. ಹೀಗಾಗಿ ಯಾವ ಸತ್ಕರ್ಮ ಮಾಡಿದ್ರೂ ಅದು ಯಜ್ಞನೇ. ಭಜನನೂ ಒಂದು ಯಜ್ಞ, ಕೀರ್ತನನೂ ಒಂದು ಯಜ್ಞ. ಹೀಗಾಗಿ ಪ್ರತಿಯೊಂದು ಯಜ್ಞನೇ. ಸೊ ಭಗವಂತನಿಗೆ ಯಜ್ಞ ಅಂತ ಹೆಸರು. ಸೊ ಆ ಕರ್ಮವನ್ನು ಮಾಡುವಾಗ ಯಜ್ಞನಾಮಕ ಭಗವಂತನನ್ನು ನೆನೆಸಬೇಕು. ಮತ್ತು ಕೃತ ಕೃತಜ್ಞ, ನಿಜವಾಗಿ ಕೃತಾ ಕೃತಜ್ಞ ಅಂತ ದೀರ್ಘ ಅದು ಸಂಧಿಯಾಗಿ ಹ್ರಸ್ವಾಗಿಬಿಟ್ಟದ. ಕೃತ ಕೃತಜ್ಞ ಅಂದ್ರೆ ಕೃತ ಅಕೃತ ಜ್ಞ ಅಂತ ಅರ್ಥ. ಕೃತ ಅಂದ್ರೆ ಮಾಡಿದ್ದು, ಅಕೃತ ಅಂದ್ರೆ ಮಾಡದೇ ಇದ್ದದ್ದು. ಎಲ್ಲವನ್ನೂ ಭಗವಂತ ಜ್ಞ ಅಂದ್ರೆ ತಿಳಿದವನು ಅಂತ ಅರ್ಥ. ಭಗವಂತ ಸರ್ವಜ್ಞ. ನಾವು ಏನ್ ಮಾಡ್ತೀವಿ, ಏನ್ ಮಾಡೋದಿಲ್ಲ, ಇವೆಲ್ಲವನ್ನೂ ತಿಳಿದವನು ಭಗವಂತ. ಹಾಗೆ ನಾ ಏನ್ ಪ್ರತ್ಯೇಕವಾಗಿ ಮಾಡತಕ್ಕಂಥದ್ದಿಲ್ಲ, ಭಗವಂತನಿಗೆ ಗೊತ್ತು. ನಾ ಏನ್ ಮಾಡ್ತೀನಿ, ಎಷ್ಟು ಮಾಡ್ತೀನಿ, ಯಾವುದು ಮಾಡೋದಿಲ್ಲ, ಇವೆಲ್ಲ ಭಗವಂತನಿಗೆ ಗೊತ್ತು. ಅವನು ಸರ್ವಜ್ಞ ಎಂಬ ಅನುಸಂಧಾನ ಇರಬೇಕು. ನಿಯಾಮಕ, ಭಗವಂತನೇ ಎಲ್ಲದಕ್ಕೂ ನಿಯಾಮಕ. ಎಲ್ಲವನ್ನೂ ನೇಮಿಸುವವನು, ಎಲ್ಲವನ್ನೂ ಕಂಟ್ರೋಲ್ ಮಾಡುವವನು ಭಗವಂತನೇ. ಯಾವುದೇ ಕರ್ಮ ಮಾಡಿದ್ರು ಅದಕ್ಕೆ ಕಂಟ್ರೋಲ್ ಮಾಡುವವನು ಒಬ್ಬನಿರಲೇಬೇಕು. ಹೀಗಾಗಿ ಎಲ್ಲವೂ ಭಗವಂತನ ಆ ನಿಯಾಮಕತ್ವಕ್ಕೆ ಒಳಪಟ್ಟದ್ದು ಎಂದೆಂಬ ಅನುಸಂಧಾನ ಇರಬೇಕು. ಈ ರೀತಿಯಾಗಿ ಏನೇ ಅಂದ್ರೆ ಈ ರೀತಿಯಾಗಿ ಅಂದರೆ ಹೀಗೆ ಅನುಸಂಧಾನ ಮಾಡಿದರೆ ಆಗ ಮತಿಭ್ರಂಶ, ಪ್ರಮಾದ, ಸಂಕಟ, ದೋಷವು ಅವಾಗೆ ಇಲ್ಲ. ಹೀಗಾಗಿ ಅವನಿಗೆ ಯಾವ ಮತಿಭ್ರಂಶ ಆಗೋದಿಲ್ಲ, ಪ್ರಮಾದ ಆಗೋದಿಲ್ಲ, ಸಂಕಟ ಆಗೋದಿಲ್ಲ. ಇವೆಲ್ಲ ದೋಷಗಳು ಅವನಿಗೆ ಇರೋದಿಲ್ಲ. ಅತಿಭ್ರಂಶವಾದರೆ ಯಾವುದು ತಿಳಿಯೋದಿಲ್ಲ, ಯಾವುದು ಸರಿ ಯಾವುದು ಕೆಟ್ಟದ್ದು ಅಂತ. ಪ್ರಮಾದ ಅಂದ್ರೆ ಹೊರಪಾಠ ಆಯಿತು ಅಂತ ಅಂತೀವಲ್ಲ, ಆ ರೀತಿಯಾಗಿ ಪ್ರಮಾದಗಳು ನಡೆಯೋದಿಲ್ಲ, ಸಂಕಟ ಆಗೋದಿಲ್ಲ. ಇಂತಹ ದೋಷಗಳು ಅವನಿಗೆ ಬರೋದಿಲ್ಲ. ಈಗ ಈ ರೀತಿಯಾದ ಅನುಸಂಧಾನವನ್ನು ನಾವು ಮಾಡಿದಾಗ ಭಗವಂತನೇ ಸರ್ವನಿಯಾಮಕ, ಅವನೇ ಯಜ್ಞರೂಪಿ, ಮಾಡಿದ್ದು ಮಾಡದೇ ಇದ್ದದ್ದು ಎಲ್ಲ ಅವನಿಗೆ ಗೊತ್ತು, ಅವನೇ 14 ಲೋಕದ ಒಡೆಯ ಅಂತ ಇಷ್ಟೆಲ್ಲ ಅನುಸಂಧಾನದಿಂದ ನಾವು ಕರ್ಮಗಳನ್ನು ಮಾಡಿದಾಗ ಈ ಯಾವ ದೋಷಗಳು ಕೂಡ ಅವನಿಗೆ ಬರೋದಿಲ್ಲ ಅಂತ ಅರ್ಥ. ಗೊತ್ತಾಯ್ತಲ್ಲ? ಕರ್ಕೊಂಡು ವೇದ ಪುರಾಣಗಳ ಅರ್ಥವನ್ನು ತಿಳಿದಿದ್ದರೂ ಅಹಂಕಾರದಿಂದ ಕೂಡಿದವನು ಮಾಡಿದ ಕರ್ಮಗಳನ್ನು ಶ್ರೀಹರಿ ಸ್ವೀಕರಿಸುವುದಿಲ್ಲ. ಅಷ್ಟೇ ಅಲ್ಲದೆ ಪಾಪವನ್ನು ಕೊಡುತ್ತಾನೆ.
ನಮಸ್ಕಾರ ಆಚಾರ್ಯ.